ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಇವತ್ತಿನ ಒಂದು ಸಂದೇಶ ಇದೆಯಲ್ಲ, ಇದು ನಿಮಗೆ ಅತ್ಯಗತ್ಯವಾಗಿ ಈ ಸಮಯದಲ್ಲಿ ಬೇಕಾಗಿದೆ. ಹಾಗಾಗಿ ಬಾಬಾರವರು ಈ ಸಂದೇಶವನ್ನು ನಿಮಗಾಗಿ ಕಳಿಸಿದ್ದಾರೆ. ಸ್ನೇಹಿತರೆ, ಶ್ರದ್ಧೆಯಿಂದ ಮೊದಲನೇದಾಗಿ ಈ ಒಂದು ಸಣ್ಣ ಕಥೆಯನ್ನು ಕೇಳಿ. ಇದು ನಿಮ್ಮ ಜೀವನಕ್ಕೆ ಬಹಳ ಹತ್ತಿರವಾಗಿರುತ್ತೆ. ಹಾಗೆ ಈ ಕಥೆಯಿಂದ ನೀವು ಪರಿವರ್ತನೆಗೊಳ್ತೀರಾ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಯಾವ ವಿಚಾರ ನಿಮ್ಮನ್ನು ಹೆಚ್ಚಾಗಿ ಕಾಡ್ತಾ ಇದೆಯಲ್ಲ, ಆ ಚಿಂತೆಯಿಂದ ನಿಮಗೆ ಇದು ಮುಕ್ತವಾಗಲಿಕ್ಕೆ ದಾರಿ. ಉದಾಹರಣೆಯಾಗಿ ನಾನು ಮನುಷ್ಯರಿಗೆ ಈ ಕಥೆಯನ್ನು ಹೋಲಿಸೋದಕ್ಕಿಂತ ಪ್ರಾಣಿಗಳಿಗೆ ಹೋಲಿಸ್ತೀನಿ. ಒಂದು 10-15 ಮಂಗಗಳು ಒಂದು ದಿನ ಭಗವಂತನಿಗೆ ಒಂದು ಕೃತಜ್ಞತಾ ಭಾವವನ್ನು ಸಲ್ಲಿಸಬೇಕು ಅಂತೇಳಿ ಉಪವಾಸ ಮಾಡೋಣ ಅಂಥೇಳಿ ಎಲ್ಲವೂ ಅನ್ಕೊಂಡ್ವಂತೆ. ಸರಿ, ಉಪವಾಸ ಮಾಡೋಣ ಅಂಥೇಳಿ ಅಂದ್ಕೊಳ್ತಾ ಇರಬೇಕಾದ್ರೆ ಅದರಲ್ಲಿ ಒಂದು ಮಂಗ ಅಂತಂತೆ, ಉಪವಾಸ ಮಾಡಿದರೆ ದೇಹ ಬಹಳ ದುರ್ಬಲವಾಗತ್ತಂತೆ, ನಾನು ಕೇಳಿದ್ದೀನಿ. ಹಾಗಾಗಿ ನಾಳೆ ನಾವು ಬೆಳಗ್ಗೆ ಎದ್ದು ಮರ ಹತ್ತಕ್ಕೆ ಆಗೋದಿಲ್ಲ, ಹಾಗಾಗಿ ಮರದ ಮೇಲೆ ಮಲ್ಕೊಂಡ್ಬಿಡೋಣ ಅಂತೇಳಿ ಒಂದು ಮಂಗ ಹೇಳ್ತಂತೆ. ಹೌದು, ಎಲ್ಲ ಮಂಗಗಳಿಗೂ ಅದು ಸರಿ ಅನಿಸ್ತು. ಹಾಗೆ ಎಲ್ಲ ಮಂಗಗಳು ಮರವನ್ನು ಹತ್ತಿದ್ವಂತೆ. ಆಗ ಇನ್ನೊಂದು ಮಂಗ ಹೇಳ್ತಂತೆ, ನಾವು ಉಪವಾಸ ಇರ್ತೀವಲ್ವ, ತುಂಬ ದುರ್ಬಲರಾಗಿರ್ತೀವಿ, ಹಾಗಾಗಿ ನಾಳೆ ನಮಗೆ ಹಣ್ಣುಗಳನ್ನು ಕೀಳೋಕ್ಕೂ ಶಕ್ತಿ ಇರೋದಿಲ್ಲ, ನಾವು ಯಾಕೆ ಹಣ್ಣುಗಳನ್ನು ಹೀಗೆ ಕೊಯ್ದು ಎತ್ತಿಟ್ಕೊಳ್ಬಾರ್ದು ಅಂತ ಹೇಳಿ ಅಂತಂತೆ. ಸರಿ, ಆ ಮಾತಿಗೂ ಎಲ್ಲ ಮಂಗಗಳು ಒಪ್ಕೊಂಡು ಹಣ್ಣುಗಳನ್ನು ಕೊಯ್ದು ಕೈಯಲ್ಲಿಟ್ಕೊಂಡು. ಇನ್ನೊಂದು ಮಂಗ ಅಂತಂತೆ, ನಾವು ಉಪವಾಸ ಮಾಡಿರ್ತೀವಲ್ವ, ನಾಳೆ ನಮಗೆ ಈ ಹಣ್ಣನ್ನು ತಿನ್ನೋಕ್ಕೂ ಶಕ್ತಿ ಇರೋದಿಲ್ಲ ಜಗಿಲಿಕ್ಕೆ, ಹಾಗಾಗಿ ನಾವು ಈಗಲೇ ಆ ಹಣ್ಣನ್ನು ಜಗದಿಟ್ಕೊಳ್ಳೋಣ ಅಂತಂತೆ. ಉಳಿದೆಲ್ಲ ಮಂಗಗಳು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ವು. ಹಣ್ಣನ್ನು ಬಾಯಿಗಿಟ್ಟು ಜಗದ್ವಂತೆ. ಇನ್ನೊಂದು ಮಂಗ ಹೇಳ್ತಂತೆ, ಹೇಗಿದ್ರೂ ಜಗದಿದ್ದೀವಿ, ನಾಳೆ ನುಂಗ್ಲಿಕ್ಕೂ ಶಕ್ತಿ ಇರೋದಿಲ್ಲ, ಹಾಗಾಗಿ ಈಗ ನುಂಗ್ಬಿಟ್ಟು ಹೊಟ್ಟೆ ಪೂಜೆನೇ ಮೊದಲು ಮುಗಿಸ್ಕೊಂಬಿಡೋಣ, ನಂತರ ಉಪವಾಸದ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಇನ್ನೊಂದು ಮಂಗ ಅಂತಂತೆ. ಸರಿ, ಇಷ್ಟೇ ಮಾಡಿದ್ದೀವಿ ಅಂದಮೇಲೆ ಅದನ್ನು ಮಾಡಿ ಮುಗಿಸ್ಬಿಡೋಣ ಅಂತೇಳಿ ಆ ಹಣ್ಣನ್ನು ತಿಂದ್ಬಿಟ್ವಂತೆ. ಸ್ನೇಹಿತರೆ, ಈ ಕತೆ ನಮಗೆ ಏನು ತಿಳಿಸುತ್ತೆ ಗೊತ್ತಾ? ಅವಶ್ಯಕತೆಗಿಂತ ಹೆಚ್ಚು ಯೋಚಿಸಬಾರ್ದು, ಅಂದರೆ ಓವರ್ ಥಿಂಕಿಂಗ್. ಇದೇ ಈಗ ನಿಮ್ಮ ಮನಸ್ಥಿತಿ ಆಗಿದೆ ಅಲ್ವಾ? ಅಂದರೆ ಆ ಓವರ್ ಥಿಂಕಿಂಗ್ ಮಂಗಗಳ ಮನಸ್ಸಲ್ಲಿ ಇತ್ತು. ಅದಕ್ಕೋಸ್ಕರ ನಾವು ಮುಂದಿನದನ್ನು ಯೋಚಿಸಿ ಎಲ್ಲವನ್ನು ಅವತ್ತೇ ಮಾಡಬಗ್ಸ್ಬಿಟ್ವು. ತಾವು ಏನು ಅಂದ್ಕೊಂಡಿದ್ವಲ್ಲ ಆ ಗುರಿಯನ್ನು ಸಾಧಿಸಲಿಕ್ಕೆ ಅವು ಮುಂದುವರಿಲೇ ಇಲ್ಲ. ಇವಾಗ ನೀವು ಹಾಗೆ ಅಲ್ವಾ ಸ್ನೇಹಿತರೆ? ಭವಿಷ್ಯದ ಯೋಚನೆ ಬಗ್ಗೆ ಆಗಿರ್ಬೋದು, ಇಲ್ಲ ಮುಂದೆ ಏನಾಗುತ್ತೆ ಅನ್ನುವ ಘಟನೆಗಳ ಬಗ್ಗೆ ಆಗಿರ್ಬೋದು, ಅವಶ್ಯಕತೆಗಿಂತ ಹೆಚ್ಚಾಗಿ ಯೋಚಿಸ್ತಾ ಇದ್ದೀವಿ. ಆದರೂ ನಾವು ಇಷ್ಟೊಂದು ಮಾನಸಿಕ ಪರಿಶ್ರಮ ಪಟ್ಟರು ದಿನನಿತ್ಯ ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ನಾವು ಕೆಲಸ ಮಾಡ್ತಾ ಇರಲಿ, ಸುಮ್ಮನೆ ಕೂತ್ಕೊಂಡಿರಲಿ, ನಮ್ಮ ಮನಸ್ಸಲ್ಲಿ ಸಾವಿರಾರು ಆಲೋಚನೆಗಳು ಬರ್ತಾನೆ ಇರ್ತವೆ. ಅದರಲ್ಲಿ ಕೆಲವೊಂದು ಮಾತ್ರ ನಮಗೆ ಪದೇ ಪದೇ ಕಾಡಿಸ್ತಾ ಇರ್ತವೆ. ಆ ವಿಚಾರಗಳ ಬಗ್ಗೆ ನಾವು ಪದೇ ಪದೇ ಯೋಚಿಸ್ತಾ ಇರ್ತೀವಿ. ಹೀಗೆ ನಾವು ಅವಶ್ಯಕತೆಗಿಂತ ಹೆಚ್ಚಾಗಿ ಯೋಚಿಸ್ತಾ ಹೋದರೆ ನಮ್ಮ ದೇಹ, ನಮ್ಮ ಮನಸ್ಥಿತಿ, ಪರಿಸ್ಥಿತಿ ಏನಾಗ್ಬೋದು? ಚಿಂತೆ ಮಾಡಬೇಡಿ ಸ್ನೇಹಿತರೆ. ಗುರುವಿನ ಶರಣದಲ್ಲಿದ್ದೀವಿ ಅಂದರೆ ನಮ್ಮನ್ನು ಇಂತಹ ಚಿಂತೆಗಳು ಬಾಧಿಸೋದಿಲ್ಲ. ಆ ದಯಾಮಯರಾದ, ಪ್ರೇಮಮಯ್ಯಾದ, ಕರುಣಾಮಯ್ಯಾದ ಸಾಯಿಯ ಶರಣದಲ್ಲಿ ನಾವಿದ್ದೀವಿ ಅಂದರೆ ನಮ್ಮ ಸಮಸ್ಯೆಗಳಿಗಾಗಿರ್ಬೋದು, ಯಾವುದೇ ಸಮಸ್ಯೆಗಳಿಗಾಗಿರ್ಬೋದು, ಪರಿಹಾರ ಸಿಗದೇ ಇರೋದಿಲ್ಲ ಅಲ್ವಾ? ಹಾಗಾದರೆ ಬಾಬಾರವರು ನಮಗೆ ಈ ಓವರ್ ಥಿಂಕಿಂಗ್ ಬಗ್ಗೆ ಯಾವ ರೀತಿಯ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ? ಮೊದಲನೇದಾಗಿ ನಮ್ಮ ಮನಸ್ಸಿನ ಮೇಲೆ ಒಂದು ಪ್ರಕಾಶವನ್ನು ಬೀರ್ತಾ ಗುರು ಉಪದೇಶವನ್ನು ಶುರು ಮಾಡ್ತಾ ಇದ್ದಾರೆ. ನಮ್ಮ ಒತ್ತಡದ ಮನಸ್ಸಿಗೆ ಯಾವ ಪರಿಹಾರವನ್ನು ತಿಳಿಸಿದ್ದಾರೆ ಬಾಬಾ? ಹಾಗಾದರೆ ಬಾಬಾ ಹೇಳ್ತಾ ಇದ್ದಾರೆ, ಮಗು, ಮನಸ್ಸು ತುಂಬ ಚಂಚಲವಾಗಿದೆ. ಆ ಚಂಚಲತೆಯ ದಮನ ಮಾಡುವುದು ಅತ್ಯಂತ ಕಠಿಣವಾಗಿದೆ. ಆದರೆ ನಿನ್ನ ದಿನನಿತ್ಯದ ಅಭ್ಯಾಸ ಹಾಗೂ ಧ್ಯಾನ, ವೈರಾಗ್ಯ ಈ ಮನಸ್ಸನ್ನು ಹತೋಟಿಗೆ ತರುತ್ತೆ. ಮಗು, ಮನಸ್ಸಿನ ಸ್ವಭಾವವೇ ಆಗಿದೆ ಕೆಲವು ವಿಷಯಗಳಲ್ಲಿ ನಮ್ಮನ್ನು ವ್ಯಸ್ತವಾಗಿಡೋದು. ಆದರೆ ನಿಮ್ಮ ಆತ್ಮದ ಸ್ವಭಾವದಲ್ಲಿ ಸ್ಥಿತರಾಗಿ ನಿರ್ದೇಶನ ಮಾಡಬೇಕು. ಅಂದರೆ ಒಂದು ಅನಿಯಂತ್ರಿತ ಮನಸ್ಸು ನಿಮ್ಮ ದೊಡ್ಡ ಶತ್ರುವಾಗಿದೆ, ಹಾಗೆ ಒಂದು ನಿಯಂತ್ರಿತ ಮನಸ್ಸು ನಿಮ್ಮ ಒಬ್ಬ ಒಳ್ಳೆಯ ಗೆಳೆಯನಾಗಿದ್ದಾನೆ. ನಾವು ನಿರಂತರವಾಗಿ ಯಾವ ವಿಷಯದಲ್ಲಿ ವಿಚಾರ ಮಾಡ್ತೀವೋ ಅದರ ಪರಿಣಾಮದ ಸ್ವರೂಪವಾಗಿ ಆಸಕ್ತಿ ಉಂಟಾಗತ್ತೆ. ಈ ಆಸಕ್ತಿಯೇ ಇಚ್ಛೆಗಳಿಗೆ ಜನ್ಮ ನೀಡುತ್ತೆ. ಈ ಇಚ್ಛೆಯಿಂದಲೇ ನಮ್ಮಲ್ಲಿ ಒಂದು ಪ್ರಭಾಮಂಡಲ ಜಾಗೃತವಾಗತ್ತೆ. ಹಾಗೆ ನಾವು ಒಂದೇ ವಿಚಾರದ ಮೇಲೆ ಪದೇ ಪದೇ ಯೋಚಿಸ್ತೀವಲ್ವ, ಆಗ ಅದು ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿದ್ಬಿಡುತ್ತೆ. ನೀವು ಬೇಡ ಅಂದರೂ ಅದನ್ನು ನೀವು ಮನಸ್ಸಿನಿಂದ ಹೊರತೆಗೆಯಲು ಸಾಧ್ಯವಿಲ್ಲ. ಹಾಗಾಗಿ ಇಂತಹ ವಿಚಾರಗಳ ಉತ್ಪತ್ತಿಯೇ ನಿಮ್ಮ ಮನಸ್ಸಲ್ಲಿ ನೀವು ಮಾಡ್ಕೊಳ್ಬಾರ್ದು ಅಂತ ಹೇಳಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ಇಂತಹ ಮನಸ್ಸನ್ನು ನಾವು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂದರೆ ಅದಕ್ಕೆ ಮೊದಲನೆಯದಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ಬುದ್ಧಿಯಿಂದಲೇ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಣಗೊಳಿಸಬೇಕು. ಹಾಗಾಗಿ ನಿಮ್ಮ ಬುದ್ಧಿಯನ್ನು ಆಧ್ಯಾತ್ಮಿಕ ಸ್ಥಿರಕ್ಕೆ ನೀವು ಕೊಂಡೊಯ್ದರೆ ನಿಮ್ಮ ಮನಸ್ಸು ಸಹಜವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಹಾಗಾಗಿ ಮನಸ್ಸಿನ ಸರಳ ಸ್ವಭಾವವನ್ನು ನೀವು ಉತ್ತಮಗೊಳಿಸಬೇಕು ಅಂದರೆ ನೀವು ಯೋಚಿಸೋದಾದರೆ ಸಕಾರಾತ್ಮಕವಾಗಿ ಯೋಚಿಸಿ. ಹಾಗಾಗಿ ಇಲ್ಲಿ ಬಾಬಾ ನಮಗೆ ಹೇಳ್ತಾರೆ, ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಅವಶ್ಯವಾಗಿ ನೋಡಬೇಕು ಅದರ ಪರಿಣಾಮ ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಪರಿಣಾಮದ ಅನುಸಾರವಾಗಿ ಅದನ್ನು ಯೋಚಿಸಿ ಬದಲಾಯಿಸೋದಕ್ಕಿಂತ ಪರಿಣಾಮ ಕೆಟ್ಟದೇ ಇರಲಿ ಒಳ್ಳೆಯದೇ ಇರಲಿ, ವಾಸ್ತವವಾಗಿ ಅದು ನಮ್ಮ ಹಿತಕ್ಕಾಗಿ ಇರುತ್ತದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಓವರ್ ಥಿಂಕಿಂಗ್ನ ಕಾಯಿಲೆಯಿಂದ ನಾವು ಹೊರಗೆ ಬರ್ಬೋದು. ಒಟ್ಟಾರೆಯಾಗಿ ನೋಡೋದಾದರೆ ಓವರ್ ಥಿಂಕಿಂಗ್ನಲ್ಲಿ ನಮ್ಮ ಮನಸ್ಸೇ ಹೆಚ್ಚಾಗಿ ಭಾಗವಹಿಸುತ್ತೆ.
ಇದನ್ನು ಧ್ಯಾನದ ಮೂಲಕ ಗುರುವಿನ ಶರಣದಲ್ಲಿ ಹೋಗಿ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದನ್ನು ಕಲ್ತ್ರೆ ಇದೇ ಮನಸ್ಸು ಸರಳವಾಗಿ ನಮ್ಮ ಗುರಿಯತ್ತ ಕರ್ಕೊಂಡು ಹೋಗುತ್ತೆ. ಮನುಷ್ಯ ಬಯಸುವ ದೊಡ್ಡ ಸಾಧನೆ ಅಂದರೆ ಭಗವಂತನ ಸಾನ್ನಿಧ್ಯ ಪ್ರಾಪ್ತಿ ಮಾಡ್ಕೊಳ್ಳೋದು. ಹಾಗಾಗಿ ನಾವು ಪ್ರತಿ ಕ್ಷಣ ವಿಚಾರ ಮಾಡಬೇಕು, ನಾವು ಯಾವ ಕೆಲಸ ಮಾಡೋದ್ರಿಂದ ನಾವು ಭಗವಂತನ ಹತ್ರ ಹೋಗ್ತೀವಿ, ಗುರುವಿನ ಹತ್ರ ಹೋಗ್ತೀವಿ. ಹಾಗೆ ಒಬ್ಬ ಶುದ್ಧವಾದ ಭಕ್ತ ಏನು ಯೋಚನೆ ಮಾಡ್ತಾನೆ ಅಂದರೆ ಒಂದು ಪ್ರತಿಯೊಂದು ವಸ್ತುವನ್ನು ಗುರುವಿಗೆ ಸಮರ್ಪಣೆ ಮಾಡೋದು, ಅಂದರೆ ಭಗವಂತನಿಗೆ ಸಮರ್ಪಣೆ ಮಾಡೋದು. ಅದು ವಿಚಾರ ಆಗಿರ್ಬೋದು, ಯಾವುದೇ ರೀತಿ ಒಂದು ವಸ್ತು ಆಗಿರ್ಬೋದು, ಹೂ ಆಗಿರ್ಬೋದು, ನೈವೇದ್ಯ ಆಗಿರ್ಬೋದು, ಅದನ್ನು ಗುರುವಿನ ಪಾದಗಳಲ್ಲಿ, ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ವಿಚಾರವನ್ನೇ ಮಾಡ್ತಾ ಇರ್ತಾರೆ. ಒಟ್ಟಾರೆಯಾಗಿ ಈ ವಿಚಾರನೂ ಕೂಡ ಒಂದು ಓವರ್ ಥಿಂಕಿಂಗೇ ಆಗಿರುತ್ತೆ, ಆದರೆ ಆಧ್ಯಾತ್ಮಿಕ ಸ್ಥಿರತೆಯ ಮೇಲೆ. ಹಾಗಾಗಿ ನಾವು ಓವರ್ ಥಿಂಕಿಂಗ್ ಮಾಡುವ ಬದಲು ಕರ್ಮ ಮಾಡಬೇಕು, ಅಂದರೆ ಪ್ರಯತ್ನ ನಿರಂತರವಾಗಿ ನಾವು ಮಾಡಬೇಕು. ಅದು ಯಾವುದೋ ಒಂದು ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕಾಗಿರ್ಬೋದು, ಇನ್ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು, ನಾವು ಪ್ರಯತ್ನ ಮಾಡಬೇಕು. ಆ ವಿಚಾರವನ್ನು ಗುರುವಿನ ಶರಣದಲ್ಲಿ ಇಡಬೇಕು. ನಾವು ಗುರುವಿಗೆ, ಭಗವಂತನಿಗೆ ಸಮರ್ಪಿತವಾಗಿ ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತೀವೋ, ಯೋಜನೆಯನ್ನು ಮಾಡ್ತೀವೋ, ಸಮರ್ಪಣೆಯನ್ನು ಮಾಡ್ತೀವೋ, ಅದು ಕೆಟ್ಟದೇ ಆಗಿರಲಿ, ಒಳ್ಳೆಯದೇ ಆಗಿರಲಿ, ಆ ವಿಚಾರದ ಬಗ್ಗೆ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಏನೇ ಕೆಲಸ ಏನೇ ಮಾಡಲಿ ಆ ಗುರುವಿನಲ್ಲಿ ಸಂಪೂರ್ಣವಾಗಿ ಸೆರೆಂಡರ್ ಆಗಿ ನಾವು ಅದನ್ನು ಅವರಿಗೆ ಅರ್ಪಣೆ ಮಾಡಿರ್ತೀವಿ. ಹಾಗಾಗಿ ಅದರ ಸಂಪೂರ್ಣ ಭಾರದ ಜವಾಬ್ದಾರಿ ಅವರದ್ದೇ ಆಗಿರುತ್ತೆ. ಇದನ್ನೇ ಸೆರೆಂಡರ್ ಭಾವ ಅನ್ನೋದು. ಅಂದರೆ ನಾವು ಎಷ್ಟು ಪರಿಶುದ್ಧವಾಗಿ ಅವರಲ್ಲಿ ಸೆರೆಂಡರ್ ಆಗಿ ನಾವು ನಮ್ಮ ಪ್ರತಿಯೊಂದು ಭಾರದ ಜವಾಬ್ದಾರಿಯನ್ನು ಅವ್ರಿಗೆ ಹಾಕ್ತೀವಲ್ವ, ಆ ಜವಾಬ್ದಾರಿಯನ್ನು ಅವ್ರು ಭರಿಸ್ತಾರೆ. ಅಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಏನಪ್ಪ ಅಂದರೆ ಓವರ್ ಥಿಂಕಿಂಗ್. ಸುಮ್ಮನೆ ಅನವಶ್ಯಕವಾಗಿ ಮುಂದೆ ಏನಾಗುತ್ತೆ, ಮಕ್ಕಳ ಭವಿಷ್ಯ ಏನಾಗುತ್ತೆ, ಅದು ಹೇಗೆ, ಇದು ಹೀಗೆ ಯಾಕೆ ಅನ್ನೋ ರೀತಿಲಿ ನಾವು ಓವರ್ ಥಿಂಕಿಂಗ್ ಮಾಡೋದಕ್ಕಿಂತ ಕೆಲಸ ಮಾಡಬೇಕು. ಪ್ರಾಮಾಣಿಕವಾಗಿ ನಿರಂತರವಾಗಿ ನಮ್ಮ ಪ್ರಯತ್ನ ಮಾಡಬೇಕು. ನಮ್ಮ ಪ್ರತಿಯೊಂದು ವಿಚಾರಗಳನ್ನಾಗಿರ್ಬೋದು, ನಾವು ಮಾಡಿದ ಕರ್ಮಗಳನ್ನಾಗಿರ್ಬೋದು, ಎಲ್ಲವನ್ನ ಆ ಗುರುವಿನ ಪಾದಗಳಲ್ಲಿ ನಾವು ಹೇಗೆ ಸಂಪೂರ್ಣವಾಗಿ ಸೆರೆಂಡರ್ ಆಗಿರ್ತೀವಲ್ವ, ಅದೇ ರೀತಿ ಆ ವಿಚಾರಗಳನ್ನು ಕೂಡ ಶರಣಾಗಿಸಿದಾಗ, ಅದರ ಭಾರವನ್ನು ಸಂಪೂರ್ಣವಾಗಿ ಅವರ ಮೇಲೆ ನಂಬಿಕೆ ಇಟ್ಟು ಒಪ್ಪಿಸಿದಾಗ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ತಗೊಳ್ತಾರೆ. ಆಗ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಏನು ಬೇಕು, ಏನು ಬೇಡ ಸಮಯಕ್ಕೆ ಸರಿಯಾಗಿ ಅವ್ರು ಕೊಡ್ತಾ ಹೋಗ್ತಾರೆ. ಯಾವುದು ನಮ್ಮ ಜೀವನದಲ್ಲಿ ಇರಬೇಕು, ಯಾವುದು ನಮ್ಮ ಜೀವನದಿಂದ ಹೊರಗೆ ಹೋಗಬೇಕು, ಎಲ್ಲ ಪ್ರತಿಯೊಂದು ನಿರ್ಧಾರಗಳನ್ನು ಅವರು ನಮ್ಮ ಪರವಾಗಿ ತಗೊಳ್ತಾ ಹೋಗ್ತಾರೆ. ಹೇಗೆ ಈಗ ನಾವು ಚಿಕ್ಕ ಮಕ್ಕಳು ಜವಾಬ್ದಾರಿನ ನಾವು ತೊಗೊಂಡಿರ್ತೀವಲ್ವ, ನಮ್ಮ ಮಕ್ಕಳ ಜವಾಬ್ದಾರಿನ, ಅವರಿಗೆ ಬೇಕು ಬೇಡ, ಅವ್ರಿಗೆ ಏನು ಮಾಡಬೇಕು, ಅವರ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಡ್ಬೇಕು, ಅವ್ರಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು, ಯಾವ ರೀತಿ ಸಂಸ್ಕಾರಗಳನ್ನು ಕೊಡಬೇಕು, ಹೊತ್ತೊತ್ತಿಗೆ ಏನು ಊಟ ಕೊಡಬೇಕು, ಅವ್ರಿಗೆ ಯಾವಾಗ ಹಸಿವಾಗುತ್ತೆ, ಅವ್ರಿಗೆ ಇಷ್ಟವಾಗಿದ್ದು ಏನು ತಿಂಡಿ ಮಾಡಬೇಕು, ಹಾಗೆ ಅವರ ಆಸೆ ಆಕಾಂಕ್ಷೆಗಳೇನು, ಅದಕ್ಕೆ ಯಾವೆಲ್ಲ ರೀತಿಯಲ್ಲಿ ನಾವು ಸಹಕರಿಸಬೇಕು, ಯಾವೆಲ್ಲ ರೀತಿಯಲ್ಲಿ ನಾವು ಅವರಿಗೆ ಅದನ್ನು ಕೊಡಬೇಕು ಅಂತೇಳಿ ಪ್ರಯತ್ನ ಪಡ್ತೀವಲ್ವ, ಅದೇ ರೀತಿ ಆ ಗುರು ನಮಗೆ ತಂದೆ ತಾಯಿ ಎಲ್ಲ ಆಗಿದ್ದಾರೆ. ನಾವು ಎಷ್ಟು ಅವರನ್ನು ನಂಬಿ ದೃಢವಾದ ವಿಶ್ವಾಸದೊಂದಿಗೆ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಆಗ್ತೀವೋ ಅಷ್ಟೇ ನಮ್ಮ ಜೀವನದಲ್ಲಿ ನಮಗೆ ಉನ್ನತಿ ಸಿಗ್ತಾ ಹೋಗುತ್ತೆ. ಹಾಗೆ ಒಳ್ಳೊಳ್ಳೆಯ ಒಂದು ಅವಕಾಶಗಳು ಸಿಗ್ತಾ ಹೋಗ್ತವೆ. ಹಾಗೆ ಒಳ್ಳೆಯ ಸಂಸ್ಕಾರ, ರೀತಿ, ನಡೆ, ನುಡಿ ಎಲ್ಲವನ್ನು ಅವರು ಹಂತ ಹಂತವಾಗಿ ನಮಗೆ ಕಲಿಸ್ತಾ ಹೋಗ್ತಾರೆ. ಅನುಭವಗಳನ್ನು ಕೊಟ್ಟು, ಹಾಗೆ ಕೆಲವು ಪಾಠಗಳನ್ನು ಕಲಿಸಿ, ಕೆಲವು ಶಿಕ್ಷಣಗಳ ಮೂಲಕ, ಕೆಲವು ಒಂದು ತಪ್ಪುಗಳನ್ನು ತಿದ್ದುವ ಮೂಲಕ, ಹಾಗೆ ಕೆಲವೊಂದು ಸಾರಿ ಶಿಕ್ಷೆ ಕೊಡುವ ಮೂಲಕ. ಅವರ ಉದ್ದೇಶ ನಮಗೆ ನೋವು ಕೊಡಬೇಕು ಅಂತಲ್ಲ, ನಮ್ಮ ಇಚ್ಛೆಯ ಕನಸುಗಳನ್ನು ಈಡೇರಿಸಬಾರ್ದು ಅಂತಲ್ಲ. ಆ ಇಚ್ಛೆ ಕನಸುಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದು ಸ್ಥಿರವಾಗಿ ನಮ್ಮ ಬಳಿ ಇರಬೇಕು. ನಾವು ಒಳ್ಳೆಯ ರೀತಿಯಲ್ಲಿ ಸಮೃದ್ಧವಾಗಿ ಅದನ್ನು ಪಡ್ಕೊಳ್ಬೇಕು. ಜನ್ಮ ಜನ್ಮಕ್ಕೂ ಅದನ್ನು ಅನುಭವಿಸಬೇಕು. ಹಾಗೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನದ ವೃದ್ಧಿಯನ್ನು ಮಾಡ್ಕೊಳ್ಬೇಕು. ಈ ಜನ್ಮದಲ್ಲಿ ಕೂಡಿಟ್ಟ ಪುಣ್ಯವನ್ನು ಮುಂದಿನ ಜನ್ಮದಲ್ಲೂ ನಾವು ಸುಖ, ಶಾಂತಿ, ನೆಮ್ಮದಿಯ ರೂಪದಲ್ಲಿ ಅನುಭವಿಸಬೇಕು. ಹಾಗೆ ಅಷ್ಟೇ ಉತ್ತಮ ಕರ್ಮಗಳ ಮೂಲಕ ನಮ್ಮನ್ನು ನಾವು ಮುಂದೆ ತಗೊಂಡು ಹೋಗಬೇಕು. ಇದೇ ಗುರುವಿನ ಬಯಕೆ ಆಗಿರುತ್ತೆ. ಅಂದರೆ ಒಬ್ಬ ಗುರು ಮಾತ್ರ ನನ್ನ ಶಿಷ್ಯ ನನ್ನಂತೆ ಆಗಬೇಕು ಅಂತೇಳಿ ಬಯಸ್ತಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನಾವು ಓವರ್ ಥಿಂಕಿಂಗ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಜೀವನದಲ್ಲಿ ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಹಾಗಾಗಿ ನಾವು ಕರ್ಮ ಮಾಡಬೇಕು, ಅದರ ಪೂರ್ಣ ಫಲವನ್ನು ನೀವೇ ಕೊಡಿ ಅನ್ನೋ ರೀತಿಲಿ. ನನಗೆ ಈ ರೀತಿ ಆಸೆ ಇದೆ ಬಾಬಾ, ನಾನೊಂದು ಉತ್ತಮವಾದ ಕೆಲಸ ಬೇಕು, ಒಂದು ಉತ್ತಮವಾದ ಜೀವನ ಬೇಕು, ಆರೋಗ್ಯ ಬೇಕು, ಹಾಗೆ ನಾನು ಅಂದ್ಕೊಂಡಿದ್ದೀನಿ ಒಂದು ದೊಡ್ಡ ಮನೆ ಕಟ್ಟಬೇಕು, ಒಂದು ಕಂಪ್ನಿ ಕಟ್ಟಬೇಕು, ಹಾಗೆ ಏನೆಲ್ಲ ಆಸೆಗಳಿರ್ತವೋ ಆ ಎಲ್ಲ ಆಸೆಗಳನ್ನು ಅವರ ಶರಣದಲ್ಲಿ ಹೋಗಿ ಹೇಳಬೇಕು. ನಿಷ್ಕಲ್ಮಶ ಭಾವದಿಂದ ಸಂದೇಹ ರಹಿತವಾಗಿ ಅವರಿಗೆ ಒಪ್ಪಿಸ್ಬೇಕು. ಹಾಗೆ ಹೇಳಬೇಕು, ನನಗೆ ಇವೆಲ್ಲ ಇಷ್ಟ ಇದೆ, ನನಗೆ ಬೇಕು ಅಂತೇಳಿ ನಾನು ಹಂಬಲಿಸ್ತಾ ಇದ್ದೀನಿ, ಆದರೆ ನನಗೆ ಯಾವುದು ಉತ್ತಮೋ ಅದನ್ನೇ ನನಗೆ ಕೊಡಿ ನೀವು ಅಂತೇಳಿ ನಾವು ಅವರಲ್ಲಿ ಶರಣಾಗಬೇಕು. ಇದನ್ನೇ ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಭಾವ ಅನ್ನೋದು, ಮ್ಯಾನಿಫೆಸ್ಟೇಷನ್ ಅನ್ನೋದು. ಅಂದರೆ ದೃಢವಾದ ನಂಬಿಕೆಯಿಂದ ನಾವು ಈ ವಿಶ್ವಕ್ಕೆ ಒಂದು ಸಂದೇಶವನ್ನು ಕಳಿಸ್ಬೇಕು. ಹಾಗೆ ನಮಗೆ ಸಿಕ್ಕ ಜೀವನಕ್ಕೆ ಒಂದು ಕೃತಜ್ಞತರಾಗಿರಬೇಕು, ಧನ್ಯವಾದಗಳನ್ನು ಅರ್ಪಿಸಬೇಕು. ಈ ಎಲ್ಲ ವಿಚಾರಗಳಿಂದ ಅವರು ನಮ್ಮಲ್ಲಿರುವ ಒಂದು ನಡೆ, ನುಡಿ, ಹಾಗೆ ಸಂಸ್ಕಾರವನ್ನು
ಅರಿತು ನಮಗೆ ಏನು ಬೇಕೋ ಅದನ್ನು ನಾವು ಕೇಳೋದಕ್ಕಿಂತ ಮೊದಲೇ ನಮ್ಮ ಜೀವನಕ್ಕೆ ತುಂಬಿಸ್ತಾ ಹೋಗ್ತಾರೆ. ಇದೇ ರೀತಿ ಅಲ್ವಾ ನಮ್ಮ ಮಕ್ಕಳ ಸಂಸ್ಕಾರ, ರೀತಿ, ನಡೆ, ನುಡಿಗಳಿಂದ ನಮಗೆ ಎಷ್ಟು ಖುಷಿ ಆಗುತ್ತೋ ಹಾಗೆ ಈ ವಿಶ್ವಕ್ಕೂ ಕೂಡ ನಮ್ಮ ರೀತಿ, ನೀತಿ, ನಡವಳಿಕೆಯಿಂದ ಖುಷಿ ಆಗುತ್ತೆ. ಅಂದರೆ ಸಂಪೂರ್ಣ ಭಾರವನ್ನು ಅವರ ಮೇಲೆ ಹಾಕಿ ನಾವು ಕರ್ಮವನ್ನು ಮಾಡಬೇಕು. ಕರ್ಮದ ಫಲ ನಾವು ಅದರ ಬಗ್ಗೆ ಯೋಚನೆ ಮಾಡಬಾರ್ದು. ಕರ್ಮದ ಫಲ ಹೇಗೆ, ಎಲ್ಲಿ, ಯಾವಾಗ ಸಿಗಬೇಕು ಅಂತೇಳಿ ನನ್ನ ಗುರು ನಿರ್ಧಾರ ಮಾಡಿಕೊಡ್ತಾರೆ. ನನಗೆ ಅದು ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅನ್ನೋ ರೀತಿಯಲ್ಲಿ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು, ಕೃತಜ್ಞತರಾಗಿರಬೇಕು. ಹೀಗೆ ನಮ್ಮ ಜೀವನದಲ್ಲಿ ಪ್ರಾಮಾಣಿಕ ಪ್ರಯತ್ನದಿಂದ ನಾವು ಮುಂದುವರಿತಾ ಹೋದರೆ ಯಾವುದೇ ರೀತಿ ಕಾಯಿಲೆಗಳು ನಮ್ಮನ್ನು ಬಾಧಿಸೋದಿಲ್ಲ, ಯಾವುದೇ ರೀತಿ ಅನಗತ್ಯ ವಿಚಾರಗಳು ಕೂಡ ನಮ್ಮ ಬಳಿ ಸುಳಿಯೋದಿಲ್ಲ, ಸಮಸ್ಯೆಗಳು ಕೂಡ ಸುಳಿಯೋದಿಲ್ಲ. ಸುಳಿದ್ರೂ ಕೂಡ ಅವು ಪಾಠವಾಗಿರ್ತವೆ, ಅನುಭವ ಮೂಡಿಸ್ಲಿಕ್ಕೆ ಬಂದಿರ್ತವೆ. ಅದರ ಆಧಾರದ ಮೇಲೆ ನಮ್ಮ ಬುದ್ಧಿವಂತಿಕೆಯಿಂದ ನಾವು ಕಾರ್ಯನಿರ್ವಹಿಸಿ ಆ ಎಲ್ಲದರಲ್ಲೂ ಜಯ ಸಾಧಿಸ್ತೀವಿ. ಯಾಕಂದರೆ ಆ ಎಲ್ಲ ವಿಚಾರಗಳನ್ನು ಅವರ ಪಾದಗಳಲ್ಲಿ ಶರಣಾಗಿಸಿರ್ತೀವಲ್ವ, ಹಂತವಾಗಿ ಅವರ ಮಾರ್ಗದರ್ಶನ, ಅವರ ಶಿಕ್ಷಣ, ಅವರ ರಕ್ಷಣೆ ಎಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ. ನಮ್ಮ ಹಿಂದಿನ ಒಂದು ಜನ್ಮದ ಸಂಚಿತ ಕರ್ಮದ ಫಲವಾಗಿ ನಾವು ಯಾರನ್ನೋ ಒಬ್ಬರನ್ನ ಕೊಲೆ ಮಾಡಬೇಕಾಗಿರುತ್ತೆ, ಇಲ್ಲಿ ಏನೋ ಒಂದು ಕೆಟ್ಟ ವಿಚಾರಕ್ಕೆ ಇಳಿಬೇಕಾಗಿರುತ್ತೆ. ಆದರೆ ಆ ಎಲ್ಲ ರೀತಿಯ ಒಂದು ಕರ್ಮದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಇದೇ ಜೀವನದಲ್ಲಿ ನಮ್ಗೆ ಅದರಿಂದ ಒಂದು ಮುಕ್ತಿಯನ್ನು ಕೊಡ್ತಾರೆ. ಒಟ್ಟಾರೆಯಾಗಿ ಆ ಪಾಪವನ್ನು ನಾವು ಅನುಭವಿಸಬೇಕಾಗಿರುತ್ತೆ. ಆದರೆ ಗುರುವಿನ ಶರಣದಲ್ಲಿ ನಾವು ಇರೋದ್ರಿಂದ ಅದನ್ನು ಪರಿವರ್ತನೆ ಮಾಡಿ ಕೊಡ್ತಾರೆ. ಬೇರೆ ಯಾವುದಾದ್ರೂ ಮೂಲಕ ನಮ್ಮನ್ನು ಅದರಿಂದ ಹೊರ ತೆಗಿತಾರೆ. ಅಷ್ಟೊಂದು ಕರುಣಾಮಯಿ, ದಯಾಮಯಿ, ಪ್ರೇಮಮಯಿ, ಸಾಯಿಯಾಗಿದ್ದಾರೆ. ಸ್ನೇಹಿತರೆ, ಅಂಥವರ ಶರಣದಲ್ಲಿ ನಾವು ಇದ್ದೀವಿ ಅಂದರೆ ಸಂದೇಹ ಪಡಬಾರ್ದು. ನಮ್ಮ ಜೀವನ ಸುರಕ್ಷಿತವಾಗಿದೆ. ಹಂತಕ್ಕೂ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ, ರಕ್ಷಣೆಯಾಗಿದ್ದಾರೆ, ನೆರಳಿನಂತೆ ನಿಂತಿದ್ದಾರೆ. ಖಂಡಿತವಾಗಿಯೂ ನಾವು ಅಂದ್ಕೊಂಡಿದ್ದನ್ನು ನಮಗೆ ಕೊಡ್ತಾರೆ. ಆ ರೀತಿಯಾಗಿ ನಾವು ಸಮರ್ಪಣೆಯಾಗಿ ನಮ್ಮ ಕರ್ಮವನ್ನು ಮಾಡೋಣ. ಖಂಡಿತ ನಾವು ಅಂದ್ಕೊಂಡಿದ್ದನ್ನು ನಾವು ಸಾಧನೆ ಮಾಡ್ತೀವಿ. ನಾವು ಸುಮ್ಮನೆ ಅನವಶ್ಯಕವಾದ ವಿಚಾರಗಳಿಗೋಸ್ಕರ ತಲೆ ಕೆಡಿಸ್ಕೊಳ್ತಾ ಇದ್ದೀವಿ. ಅವರು ಹೀಗಂದರು, ಇಲ್ಲ ಇವ್ರು ಹೀಗೆ ಹಿಂಸೆ ಮಾಡ್ತಾ ಇದ್ದಾರೆ, ಅವೆಲ್ಲವೂ ಒಂದು ಅನುಭವ ಅಂತ ಹೇಳಿ ಪಾಠವಾಗಿ ತಗೊಂಡು ಅವುಗಳನ್ನು ಅಲ್ಲಲ್ಲೇ ಬಿಟ್ಟು ನಾವು ಮುಂದೆ ಹೋಗಿ ನಮ್ಮ ಗುರಿ ಮುಟ್ಟುವ ಲಕ್ಷ್ಯದ ಕಡೆಗೆ ಗಮನ ಕೊಟ್ಟರೆ ಖಂಡಿತವಾಗಿಯೂ ನಾವು ಗುರಿಯನ್ನು ಮುಟ್ತೀವಿ. ಇಲ್ಲಾಂದರೆ ಇವೇ ಅನವಶ್ಯಕ ವಿಚಾರಗಳಲ್ಲಿ ನಾವು ಚಿಂತೆಯನ್ನು ಮಾಡ್ತಾ ದುರ್ಬಲತೆಗೆ ಜಾರಿಸ್ತಾ ನಮ್ಮನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮ್ಮ ವಿನಾಶಕ್ಕೆ ನಾವೇ ಕಾರಣವಾಗಿಬಿಡ್ತೀವಿ ಅಂತವಲ್ಲ, ಹಾಗಾಗಿ ನಮ್ಮ ಜೊತೆ ಗುರುವಿದ್ದಾರೆ. ಆ ಧೈರ್ಯದೊಂದಿಗೆ ನಾವು ಉತ್ತಮ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಉತ್ತಮ ಉದ್ದೇಶ ನಮ್ಮದಾಗಿದೆ. ಕರ್ಮ ಮಾಡೋದಷ್ಟೇ. ಆ ಕರ್ಮವನ್ನು ಭಗವಂತನ ಪಾದಕ್ಕೆ ಅಂದರೆ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡಿ ನಾವು ಮುಂದೆ ಹೋಗೋ ಕೆಲಸವನ್ನು ನಾವು ಮಾಡ್ತಾ ಹೋದರೆ ಖಂಡಿತವಾಗಿ ಅದಕ್ಕೆ ಯಾವ ಸಮಯಕ್ಕೆ ಹೇಗೆ ಫಲ ಸಿಗಬೇಕೋ ಅದನ್ನು ಗುರುವು ನಿರ್ಧಾರ ಮಾಡಿ ಕೊಡ್ತಾರೆ. ಯಾಕಂದರೆ ನಮ್ಮ ಪರವಾಗಿ ಗುರು ನಿಂತಿದ್ದಾರೆ. ದೇವರ ಮತ್ತು ನಮ್ಮ ಮಧ್ಯ ಗುರು ಇದ್ದಾರೆ. ಹಾಗಾಗಿ ನಮಗೆ ಅವರು ದೇವರ ಎದುರಿಗೆ ನಿಲ್ಲುವಂಥ ಸಕ್ಷಮತೆಯನ್ನು ಕೊಟ್ಟು ನಮಗೆ ದೇವರಿಂದ ಏನೆಲ್ಲ ಸಿಗಬೇಕೋ ಒಳ್ಳೆಯದು ಅದನ್ನೆಲ್ಲವನ್ನು ಕೊಡಿಸ್ತಾರೆ. ಆ ನಂಬಿಕೆಯೊಂದಿಗೆ ದಿನನಿತ್ಯದ ನಮ್ಮ ಒಂದು ಕರ್ಮಗಳನ್ನು ಬಾಬಾರವರ ಪಾದಗಳ ಮೇಲೆ ಶರಣಾಗಿಸಿ ನಾವು ಕರ್ಮವನ್ನು ಮಾಡ್ತಾ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಮುಂದುವರಿಯೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ, ಹಾಗೆ ಅರ್ಥವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಸ್ನೇಹಿತರೆ, ಅರ್ಥವಾಗಿದ್ದರೆ ಇದು ಬೇರೆಯವರಿಗೂ ಕೂಡ ಉತ್ತಮವಾಗಿರುತ್ತೆ ಅಂತೇಳಿ ನಿಮ್ಮ ಅನಿಸಿಕೆ ಆಗಿದೆ ಶೇರ್ ಮಾಡಿ. ಹಾಗೆ ಕೃತಜ್ಞತಾ ಭಾವದಿಂದ ಗುರುವಿಗೆ ಒಂದು ನಮನವನ್ನು ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.